ನಮಸ್ತೆ. ನನ್ನ ಯೂಟ್ಯೂಬ್ ಶಿಷ್ಯವೃಂದಕ್ಕೆ ಹೃತ್ಪೂರ್ವಕ ವಂದನೆಗಳು. ಸುಮಾರು ವರ್ಷದಿಂದ ನಾನು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಯೋಗ, ಧ್ಯಾನ, ಪ್ರಾಣಾಯಾಮ, ರೇಖಿ, ಹೀಲಿಂಗ್, ಮೆಡಿಟೇಷನ್. ಸೊ ಇದರಲ್ಲಿ ಕಂಡುಕೊಂಡಿರೋ ಸತ್ಯ ಏನು ಅಂದರೆ, ಪ್ರತಿಯೊಬ್ಬರು ತಮ್ಮ ಜಾತಕದ ವಿಶ್ಲೇಷಣೆಯನ್ನು ಸರಿಯಾಗಿ ನೋಡಿಕೊಂಡು ಮುಂದುವರೆದ್ರೆ, ತಮ್ಮ ಗ್ರಹಗತಿಗಳ ಚಲನೆಯನ್ನು ನೋಡಿಕೊಂಡು ಮುಂದುವರೆದ್ರೆ ಮುಂದಾಗೋ ಘಟನೆಗಳನ್ನೆಲ್ಲ ತಿಳಿಬೋದು. ಅದಕ್ಕೆ ಸಣ್ಣ ಒಂದು ಉದಾಹರಣೆ, ನಾನು ಬೆಂಗಳೂರಲ್ಲಿ ಒಬ್ಬರಿಗೆ ಹೇಳಿದ್ದೆ, ಶೇರ್ ಮಾರ್ಕೆಟ್ ಮಾಡಬೇಡಿ, ನಿಮ್ಮ ಜಾತಕದಲ್ಲಿ ಆಗಿ ಬರಲ್ಲ ಅಂತ ಹೇಳಿದ್ದೆ. ಬೆಂಗಳೂರಲ್ಲಿ ಒಬ್ಬರಿಗೆ ಹೇಳಿದ್ದೆ, ಅವರು ತುಂಬ ಶೇರ್ ಮಾರ್ಕೆಟಲ್ಲಿ ಲಾಸ್ ಆಗಿದ್ದರು. ಸೊ ಅವರ ಮನೆ ಫಿಫ್ತ್ ಹೌಸ್ ಏನಿದೆ, ಈ ಮನೆಯ ಅಧಿಪತಿ ಗುರು, ಈ ಮನೆಯ ರವಿ ನೀಚ ಸ್ಥಾನದಲ್ಲಿದ್ದ. ಹೀಗಾಗಿ ಮತ್ತು ಈ ಮನೆಯ ಅಧಿಪತಿ 1, 2 ಮತ್ತು 10 ಮತ್ತು 11ರಲ್ಲಿ ಇದ್ದರೆ ಮಾತ್ರ ಶೇರ್ ಮಾರ್ಕೆಟ್ ತೊಗೋಬೇಕು, ಇಲ್ಲಾಂದರೆ ಶೇರ್ ಮಾರ್ಕೆಟಲ್ಲಿ ಹೋಗಬಾರ್ದು. ಹೀಗಾಗಿ ಕೆಲವು ವೃತ್ತಿ ಮಾಡೋರು, ಕೆಲವು ಬಿಸ್ನೆಸ್ ಮಾಡೋರು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಮಾತ್ರ ಈ ಪ್ರೆಡಿಕ್ಷನ್ ನೋಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಎಲ್ಲರೂ ಈ ಒಂದು ಸತ್ಯವನ್ನು ತಿಳ್ಕೊಂಡು ಹೋದಾಗ ನಿಮಗೆ ಎಲ್ಲವೂ ಘಟಿಸುತ್ತೆ. ಜೀವನದಲ್ಲಿ ಘಟಿಸ್ಬೇಕು, ತಾನಾಗಿ ಘಟಿಸ್ಬೇಕು. ಹಾಗೆ ಕೆಲವೊಂದನ್ನು ನಿಯಮಗಳನ್ನು ಪಾಲಿಸ್ಕೊಂಡು ಹೋದಾಗ ಮಾತ್ರ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಹೀಗಾಗಿ ಯಾರೂ ನಿಮ್ಮ ಶೇರ್ ಮಾರ್ಕೆಟ್ನಲ್ಲಿ ದಯವಿಟ್ಟು ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಗ್ರಹಗಳ ಪರಿವರ್ತನೆ ಆದಾಗ ನೀವು, ಹೀಗಾಗಿ ಶೇರ್ ಮಾರ್ಕೆಟ್ಗೆ ನಿಮಗೆ ಬಲ ಇದೆಯೋ ತಿಳ್ಕೊಂಡು ನಂತರ ಶೇರ್ ಮಾರ್ಕೆಟ್ಗೆ ಹೋಗಬೇಡಿ, ಅಲ್ಲಿವರೆಗೂ ಹೋಗಬೇಡಿ. ಸೊ ಇದನ್ನು ಮಾತ್ರ ಈ ದಿನದ ಪ್ರೆಡಿಕ್ಷನ್. ಶೇರ್ ಮಾರ್ಕೆಟ್, ಡೋಂಟ್ ಗೋ ಶೇರ್ ಮಾರ್ಕೆಟ್ ಟುಡೇ ಪ್ರೆಡಿಕ್ಷನ್. ಓಕೆ.